ಇಯರ್ ಸೆಲೆಬ್ರೇಷನ್ಗೆ ಸಿದ್ಧತೆ ಹೇಗಿದೆ ನೋಡಿ ಈ ರಿಪೋರ್ಟ್ನಲ್ಲಿ. ಎರಡು 2025 ವೆಲ್ಕಮ್ಗೆ ಐಟಿ ಸಿಟಿ ಸಜ್ಜಾಗಿದೆ. ಪ್ರತಿ ಏರಿಯಾಗಳು ಝಗಮಗಿಸ್ತಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಬಣ್ಣದ ಲೋಕ ಸೃಷ್ಟಿಯಾಗಿದೆ. ಪಬ್, ಬಾರ್, ರೆಸ್ಟೋರೆಂಟ್ಗಳು ಯುವಕ ಯುವತಿಯರು ಫ್ರೀ ಬುಕ್ ಮಾಡಿದ್ದಾರೆ. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಕುಣಿದು ತೂರಾಡಿದ್ರೆ ಬೀಳುತ್ತೆ ಏಟು. 11,830 ಪೊಲೀಸ್ ಸಿಬ್ಬಂದಿಯಿಂದ ಹದ್ದಿನ ಕಣ್ಣು. ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಸುಮಾರು 11,830 ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಪ್ರತಿ ರಸ್ತೆಯಲ್ಲೂ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ಇದರ ಜೊತೆ ಕಂಟ್ರೋಲ್ ರೂಮ್ಗಳನ್ನು ಸಹ ತೆರೆಯಲಾಗಿದೆ. ಬೆಂಗಳೂರಿನಾದ್ಯಂತ 11,830 ಪೊಲೀಸ್ ಸಿಬ್ಬಂದಿಯಿಂದ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಖಾಕಿ ಹೈ ಸೆಕ್ಯೂರಿಟಿ ಇರಲಿದೆ. ಹೆಜ್ಜೆ ಹೆಜ್ಜೆಗೂ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ಇಲ್ಲಿ ಮಧ್ಯರಾತ್ರಿ ಸರಿಸುಮಾರು 3 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಹೀಗಾಗಿ ಈ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆ ಮಾಡಿಕೊಳ್ಳಲಾಗಿದೆ. ಪ್ರತಿ 30 ಅಡಿಗೆ 1 ಪಾಯಿಂಟ್ನಂತೆ ಸಿಸಿಟಿವಿಗಳ ಅಳವಡಿಕೆಗೆ ಸೂಚಿಸಲಾಗಿದೆ. ಬ್ರಿಗೇಡ್ ರೋಡ್ನ 2 ಬದಿಯ ವಿದ್ಯುತ್ ಕಂಬಗಳಿಗೆ 4 ಸಿಸಿಟಿವಿಯಂತೆ 800ಕ್ಕೂ ಅಧಿಕ ಸಿಸಿಟಿವಿ ಅರೇಂಜ್ ಮಾಡಲಾಗಿದೆ. ಇನ್ನು ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಭದ್ರತೆ ಪರಿಶೀಲನೆ ಮಾಡಿದ್ರು. ಬಳಿಕ ಸಿಸಿಟಿವಿ ಕಂಟ್ರೋಲ್ ರೂಮ್ನಲ್ಲಿ ಭೇಟಿ ಕೊಟ್ಟು ಮಾಹಿತಿ ಪಡೆದ್ರು. ಒಂಬತ್ತು ಗಂಟೆ ನಂತರ 32 ಫ್ಲೈಓವರ್ಗಳು ಬಂದ್. ಮಧ್ಯರಾತ್ರಿ 2 ಗಂಟೆ ತನಕ ಸೆಲೆಬ್ರೇಷನ್ಗೆ ಅನುಮತಿ ಕೊಡಲಾಗಿದೆ. ಅಲ್ಲದೆ ರಾತ್ರಿ 9 ಗಂಟೆ ನಂತರ ನಗರದ 32 ಫ್ಲೈಓವರ್ಗಳು ಬಂದ್ ಆಗಲಿದೆ. ಒಟ್ಟಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನ್ಯೂಸ್ ಬ್ಯೂರೋ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿದ್ಧತೆ ಹೇಗಿದೆ ನೋಡಿ ಈ ರಿಪೋರ್ಟ್ನಲ್ಲಿ. 2025 ವೆಲ್ಕಮ್ಗೆ ಐಟಿ ಸಿಟಿ ಸಜ್ಜಾಗಿದೆ. ಪ್ರತಿ ಏರಿಯಾಗಳು ಝಗಮಗಿಸ್ತಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಬಣ್ಣದ ಲೋಕ ಸೃಷ್ಟಿಯಾಗಿದೆ. ಪಬ್, ಬಾರ್, ರೆಸ್ಟೋರೆಂಟ್ಗಳು ಯುವಕ ಯುವತಿಯರು ಫ್ರೀ ಬುಕ್ ಮಾಡಿದ್ದಾರೆ. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಕುಣಿದು ತೂರಾಡಿದ್ರೆ ಬೀಳುತ್ತೆ ಏಟು. 11,830 ಪೊಲೀಸ್ ಸಿಬ್ಬಂದಿಯಿಂದ ಹದ್ದಿನ ಕಣ್ಣು. ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಸುಮಾರು 11,830 ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಪ್ರತಿ ರಸ್ತೆಯಲ್ಲೂ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ಇದರ ಜೊತೆ ಕಂಟ್ರೋಲ್ ರೂಮ್ಗಳನ್ನು ಸಹ ತೆರೆಯಲಾಗಿದೆ. ಬೆಂಗಳೂರಿನಾದ್ಯಂತ 11,830 ಪೊಲೀಸ್ ಸಿಬ್ಬಂದಿಯಿಂದ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಖಾಕಿ ಹೈ ಸೆಕ್ಯೂರಿಟಿ ಇರಲಿದೆ. ಹೆಜ್ಜೆ ಹೆಜ್ಜೆಗೂ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ಇಲ್ಲಿ ಮಧ್ಯರಾತ್ರಿ ಸರಿಸುಮಾರು 3 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಹೀಗಾಗಿ ಈ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆ ಮಾಡಿಕೊಳ್ಳಲಾಗಿದೆ. ಪ್ರತಿ 30 ಅಡಿಗೆ 1 ಪಾಯಿಂಟ್ನಂತೆ ಸಿಸಿಟಿವಿಗಳ ಅಳವಡಿಕೆಗೆ ಸೂಚಿಸಲಾಗಿದೆ. ಬ್ರಿಗೇಡ್ ರೋಡ್ನ 2 ಬದಿಯ ವಿದ್ಯುತ್ ಕಂಬಗಳಿಗೆ 4 ಸಿಸಿಟಿವಿಯಂತೆ 800ಕ್ಕೂ ಅಧಿಕ ಸಿಸಿಟಿವಿ ಅರೇಂಜ್ ಮಾಡಲಾಗಿದೆ. ಇನ್ನು ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಭದ್ರತೆ ಪರಿಶೀಲನೆ ಮಾಡಿದ್ರು. ಬಳಿಕ ಸಿಸಿಟಿವಿ ಕಂಟ್ರೋಲ್ ರೂಮ್ನಲ್ಲಿ ಭೇಟಿ ಕೊಟ್ಟು ಮಾಹಿತಿ ಪಡೆದ್ರು. ಒಂಬತ್ತು ಗಂಟೆ ನಂತರ 32 ಫ್ಲೈಓವರ್ಗಳು ಬಂದ್. ಮಧ್ಯರಾತ್ರಿ 2 ಗಂಟೆ ತನಕ ಸೆಲೆಬ್ರೇಷನ್ಗೆ ಅನುಮತಿ ಕೊಡಲಾಗಿದೆ. ಅಲ್ಲದೆ ರಾತ್ರಿ 9 ಗಂಟೆ ನಂತರ ನಗರದ 32 ಫ್ಲೈಓವರ್ಗಳು ಬಂದ್ ಆಗಲಿದೆ. ಒಟ್ಟಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನ್ಯೂಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ.
ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿದ್ಧತೆ ಹೇಗಿದೆ ನೋಡಿ ಈ ರಿಪೋರ್ಟ್ನಲ್ಲಿ. 2025 ವೆಲ್ಕಮ್ಗೆ ಐಟಿ ಸಿಟಿ ಸಜ್ಜಾಗಿದೆ. ಪ್ರತಿ ಏರಿಯಾಗಳು ಝಗಮಗಿಸುತ್ತಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಬಣ್ಣದ ಲೋಕ ಸೃಷ್ಟಿಯಾಗಿದೆ. ಪಬ್, ಬಾರ್, ರೆಸ್ಟೋರೆಂಟ್ಗಳು ಯುವಕ ಯುವತಿಯರು ಫ್ರೀ ಬುಕ್ ಮಾಡಿದ್ದಾರೆ. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಕುಣಿದು ತೂರಾಡಿದ್ರೆ ಬೀಳುತ್ತೆ ಏಟು. 11,830 ಪೊಲೀಸ್ ಸಿಬ್ಬಂದಿಯಿಂದ ಹದ್ದಿನ ಕಣ್ಣು. ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಸುಮಾರು 11,830 ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಪ್ರತಿ ರಸ್ತೆಯಲ್ಲೂ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ಇದರ ಜೊತೆ ಕಂಟ್ರೋಲ್ ರೂಮ್ಗಳನ್ನು ಸಹ ತೆರೆಯಲಾಗಿದೆ. ಬೆಂಗಳೂರಿನಾದ್ಯಂತ 11,830 ಪೊಲೀಸ್ ಸಿಬ್ಬಂದಿಯಿಂದ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಖಾಕಿ ಹೈ ಸೆಕ್ಯೂರಿಟಿ ಇರಲಿದೆ. ಹೆಜ್ಜೆ ಹೆಜ್ಜೆಗೂ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ಇಲ್ಲಿ ಮಧ್ಯರಾತ್ರಿ ಸರಿಸುಮಾರು 3 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಹೀಗಾಗಿ ಈ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆ ಮಾಡಿಕೊಳ್ಳಲಾಗಿದೆ. ಪ್ರತಿ 30 ಅಡಿಗೆ 1 ಪಾಯಿಂಟ್ನಂತೆ ಸಿಸಿಟಿವಿಗಳ ಅಳವಡಿಕೆಗೆ ಸೂಚಿಸಲಾಗಿದೆ. ಬ್ರಿಗೇಡ್ ರೋಡ್ನ 2 ಬದಿಯ ವಿದ್ಯುತ್ ಕಂಬಗಳಿಗೆ 4 ಸಿಸಿಟಿವಿಯಂತೆ 800ಕ್ಕೂ ಅಧಿಕ ಸಿಸಿಟಿವಿ ಅರೇಂಜ್ ಮಾಡಲಾಗಿದೆ. ಇನ್ನು ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಭದ್ರತೆ ಪರಿಶೀಲನೆ ಮಾಡಿದ್ರು. ಬಳಿಕ ಸಿಸಿಟಿವಿ ಕಂಟ್ರೋಲ್ ರೂಮ್ನಲ್ಲಿ ಭೇಟಿ ಕೊಟ್ಟು ಮಾಹಿತಿ ಪಡೆದ್ರು. ಒಂಬತ್ತು ಗಂಟೆ ನಂತರ 32 ಫ್ಲೈಓವರ್ಗಳು ಬಂದ್. ಮಧ್ಯರಾತ್ರಿ 2 ಗಂಟೆ ತನಕ ಸೆಲೆಬ್ರೇಷನ್ಗೆ ಅನುಮತಿ ಕೊಡಲಾಗಿದೆ. ಅಲ್ಲದೆ ರಾತ್ರಿ 9 ಗಂಟೆ ನಂತರ ನಗರದ 32 ಫ್ಲೈಓವರ್ಗಳು ಬಂದ್ ಆಗಲಿದೆ. ಒಟ್ಟಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿದ್ಧತೆ ಹೇಗಿದೆ ನೋಡಿ ಈ ರಿಪೋರ್ಟ್ನಲ್ಲಿ. ಎರಡ್ 2025 ವೆಲ್ಕಮ್ಗೆ ಐಟಿ ಸಿಟಿ ಸಜ್ಜಾಗಿದೆ. ಪ್ರತಿ ಏರಿಯಾಗಳು ಝಗಮಗಿಸುತ್ತಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಬಣ್ಣದ ಲೋಕ ಸೃಷ್ಟಿಯಾಗಿದೆ. ಪಬ್, ಬಾರ್, ರೆಸ್ಟೋರೆಂಟ್ಗಳು ಯುವಕ ಯುವತಿಯರು ಫ್ರೀ ಬುಕ್ ಮಾಡಿದ್ದಾರೆ. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಕುಣಿದು ತೂರಾಡಿದ್ರೆ ಬೀಳುತ್ತೆ ಏಟು. 11,830 ಪೊಲೀಸ್ ಸಿಬ್ಬಂದಿಯಿಂದ ಹದ್ದಿನ ಕಣ್ಣು. ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಸುಮಾರು 11,830 ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಪ್ರತಿ ರಸ್ತೆಯಲ್ಲೂ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ಇದರ ಜೊತೆ ಕಂಟ್ರೋಲ್ ರೂಮ್ಗಳನ್ನು ಸಹ ತೆರೆಯಲಾಗಿದೆ. ಬೆಂಗಳೂರಿನಾದ್ಯಂತ 11,830 ಪೊಲೀಸ್ ಸಿಬ್ಬಂದಿಯಿಂದ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಖಾಕಿ ಹೈ ಸೆಕ್ಯೂರಿಟಿ ಇರಲಿದೆ. ಹೆಜ್ಜೆ ಹೆಜ್ಜೆಗೂ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ಇಲ್ಲಿ ಮಧ್ಯರಾತ್ರಿ ಸರಿಸುಮಾರು 3 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಹೀಗಾಗಿ ಈ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆ ಮಾಡಿಕೊಳ್ಳಲಾಗಿದೆ. ಪ್ರತಿ 30 ಅಡಿಗೆ 1 ಪಾಯಿಂಟ್ನಂತೆ ಸಿಸಿಟಿವಿಗಳ ಅಳವಡಿಕೆಗೆ ಸೂಚಿಸಲಾಗಿದೆ. ಬ್ರಿಗೇಡ್ ರೋಡ್ನ 2 ಬದಿಯ ವಿದ್ಯುತ್ ಕಂಬಗಳಿಗೆ 4 ಸಿಸಿಟಿವಿಯಂತೆ 800ಕ್ಕೂ ಅಧಿಕ ಸಿಸಿಟಿವಿ ಅರೇಂಜ್ ಮಾಡಲಾಗಿದೆ. ಇನ್ನು ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಭದ್ರತೆ ಪರಿಶೀಲನೆ ಮಾಡಿದ್ರು. ಬಳಿಕ ಸಿಸಿಟಿವಿ ಕಂಟ್ರೋಲ್ ರೂಮ್ನಲ್ಲಿ ಭೇಟಿ ಕೊಟ್ಟು ಮಾಹಿತಿ ಪಡೆದ್ರು. ಒಂಬತ್ತು ಗಂಟೆ ನಂತರ 32 ಫ್ಲೈಓವರ್ಗಳು ಬಂದ್. ಮಧ್ಯರಾತ್ರಿ 2 ಗಂಟೆ ತನಕ ಸೆಲೆಬ್ರೇಷನ್ಗೆ ಅನುಮತಿ ಕೊಡಲಾಗಿದೆ. ಅಲ್ಲದೆ ರಾತ್ರಿ 9 ಗಂಟೆ ನಂತರ ನಗರದ 32 ಫ್ಲೈಓವರ್ಗಳು ಬಂದ್ ಆಗಲಿದೆ. ಒಟ್ಟಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.